ಗಾಯ್ಸ್ ನಮಸ್ತೆ. ಒಂದು ಡೀಟೇಲ್ ಅಥವಾ ಒಂದು ತುಂಬ ದಿನದಿಂದ ಪೆಂಡಿಂಗ್ ಇದ್ದಂತಹ ಒಂದು ನೇಮ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನೇಮ್ ನಾನು ಕೊಟ್ಟಿದ್ದೆ ಪಾಪುಗೆ. ಅದಾದಮೇಲೆ ಅವರು ಬ್ಯುಸಿ ಆದರು, ನಾವು ಬ್ಯುಸಿ ಆದ್ವಿ, ಕಾಂಟ್ಯಾಕ್ಟ್ ಇರಲಿಲ್ಲ. ನನಗೆ ಮೆಸೇಜ್ ಮಾಡಿದ್ರು, ಒಂದು 3-4 ಸಲ ರೆಸ್ಪಾಂಡ್ ಮಾಡಿಲ್ಲ ಅಷ್ಟೇ. ಇಲ್ಲ ಕೊಟ್ಟಿಲ್ಲ, ಅದು ಇದು ಸೇಮ್ ಕೆಲಸ. ಅವರೇ ಮಗು ಹೆಸರು ಹುಡುಕ್ಬೇಕಾದ್ರೆ ಸೇಮ್ ಕಷ್ಟ ಬೀಳುತ್ತೆ. ಆ್ಯಂಡ್ ನಾವು ಹುಡುಕ್ಬೇಕಾದ್ರೆ ಏನು ಮಾಡ್ತೀವಿ, ಕೆಲವು ಸಲ ರೂಲ್ಸ್ಗಳು ಮಾತ್ರ ಮ್ಯಾಚ್ ಮಾಡ್ತಾ ಹೋಗ್ತೀವಿ. ಸೊ ಏನಾಗುತ್ತೆ, ಪೇರೆಂಟ್ಸ್ಗಳಿಗೆ ಮತ್ತು ನಮಗೆ ಯಾವಾಗಲೂ ಮ್ಯಾಚಿಂಗ್ ಆಗಲ್ಲ. ಅಂದರೆ ನಮ್ಗೆ ಇಷ್ಟ ಆಗೋ ಹೆಸರುಗಳು ಅವ್ರಿಗೆ ಇಷ್ಟ ಆಗಲ್ಲ, ಅವ್ರಿಗೆ ಹೆಸರು ನಮ್ಗೆ ಇಷ್ಟ ಆಗಲ್ಲ, ಆ ರೀತಿ. ಆಯಿತಾ? ಸುಮ್ಮನೆ ಒಂದು ಹೆಸರು ತೊಗೊಂಡಿದ್ದೀನಿ, ಅಂಕಿತಾ ಅಂತ ಅಂದ್ಬಿಟ್ಟು. ಮತ್ತು ಈ ಒಂದು ಚಾರ್ಟಲ್ಲಿ ಏನೇ ನೀವು ಇಲ್ಲಿ ನೋಡ್ತಿದ್ರೆ, ಇದು ಲೋಶೋ ಗಿರ್ಡಿದು, ಇದು ವೇದಿಕ್. ಆಯಿತಾ? ಅದಾದಮೇಲೆ ಈ ಕಡೆ ಬಂದರೆ ಇದೇ ಒಂದು ಡೀಟೇಲ್ಸ್ ಏನಿದೆ ಸ್ವಲ್ಪ ಬೇರೆ ಥರ. ನಾವು ಯಾವ ರೀತಿ ಅಂದರೆ, ನಾನು ಯಾವ ರೀತಿ ತೆಗಿತೀನಿ ಡೀಟೇಲ್ಸು, ಮತ್ತು ಕೆಲವು ಪರ್ಸ್ನಲ್ ಪ್ರಿಡಿಕ್ಷನ್ಸ್ ಕೊಡಬೇಕಾದ್ರೆ ಇಲ್ಲಿ ಕೆಳಗಡೆ ನಂಬರ್ಸ್ಗಳೆಲ್ಲ ಏನಿವು, ಇದೆಲ್ಲನೂ ಇದಕ್ಕೂ ಮಿಕ್ಸ್ ಮಾಡ್ತೀವ, ಇದೆಲ್ಲ ಉಪಯೋಗ ಇದೆಯಾ? ಬರೀ 2 ನಂಬರ್ ಹೇಳಿದ್ದೀನಿ ಈಗ. ಯಾವುದು ಇದು ಮೂಲಾಂಕ, ಭಾಗ್ಯಾಂಕ ಅಥವಾ ರೂಟ್ನೇ ಏನು. ಸೊ ನೇಮ್ ನಂಬರ್ ಕೂಡ ಒಂದು ಬಂದಿದೆ, ನಾನೇ ನೇಮ್ ಸೆಟ್ ಮಾಡಿದ್ವಿ. ಸೊ ಹಾಗಾಗಿ ಅದೇ ನೇಮ್ ಟೋಟಲ್ ಇಲ್ಲಿ ಬಂದಿದೆ. ಈಗ ನಾವು ಮನೆಗೆ ಕರೆಯುವಂಥ ಹೆಸರು, ಮನೆಯಲ್ಲಿ ಮಗುನ ಕರೆಯುವಂಥ ಹೆಸರನ್ನು ಸೆಟ್ ಮಾಡಬೇಕಾದ್ರೆ ಏನೇನು ಮಾಡಬೇಕು, ಆ್ಯಂಡ್ ಯಾರು ಟೆಲಿಗ್ರಾಮ್ ಗ್ರೂಪಲ್ಲಿ ಆ್ಯಕ್ಟಿವ್ ಆಗಿದ್ದೀರೋ ನಿಮಗೆ ಒಂದು ಇದು ಕಲಿಯೋ ರೀತಿ ವಿಡಿಯೋ. ಆಯಿತಾ? ಇಲ್ಲಿ ನೀವೇನೇನು ನೋಡಬೇಕು ಅಂತ, ಚಾರ್ಟ್ ಪ್ರಿಡಿಕ್ಷನ್ ಅಂತ ಬಂದಾಗ, ಚಾರ್ಟಲ್ಲಿ ನೋಡಿ, ಚಾರ್ಟಲ್ಲಿ ಪ್ರಿಡಿಕ್ಷನ್ಸ್ ಹೇಳೋಕ್ಕೆ ಬಂದಾಗ ಏನೇನೇನೇನೇನಿಲ್ಲ ಆಗ್ತಾ ಇದೆ ಅದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಆಯಿತಾ? ಮೊದಲನೇದಾಗಿ ಇದು ಲೋಶೋ ಆ್ಯಂಡ್ ಇದು ವೇದಿಕ್. ಲೋಶೋದಲ್ಲಿ ಕುವಾ ನಂಬರ್ ತೊಗೊಂಡಿದ್ದೀವಿ. ಕುವಾ ನಂಬರ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬಂದಿಲ್ಲ, ಅಂದರೆ ಕುವಾ ನಂಬರ್ ತೊಗೊಳ್ಳಿ. ಕುವಾ ನಂಬರ್ 4 ಇದೆ. ರೇಟಿಂಗ್ ಬಂದಾಗ 1-2 ಕಾಂಬಿನೇಷನ್, ಬೇಬಿ 1-2 ಕಾಂಬಿನೇಷನ್, ಕುವಾ ನಂಬರ್ 4, ಅದು ಬಿಟ್ಟು 3, 9, 2ನೇ ನಂಬರ್ 4 ಸಲ, 1ನೇ ನಂಬರ್ 3 ಸಲ. ಇದರ ಕ್ವಾಲಿಟಿ ಹಾಳಾಯಿತು, ಇದ್ರ ಕ್ವಾಲಿಟಿ ಹಾಳಾಯಿತು. 3, 4ನೇ ನಂಬರ್ ಕುವಾ, 9 ಬಂದು ಇಯರ್ ಆಫ್ ಡೇಟ್ ಆಫ್ ಬರ್ತಿಂದನೇ ಬರ್ತಿದೆ. ಓಕೆನಾ? ಸೊ ಸ್ಟ್ರಾಂಗ್ ನಂಬರ್ಸ್ಗಳು ಯಾವ್ಯಾವುದು? 19. ಅದಾದಮೇಲೆ ಸ್ವಲ್ಪ ಟೋಟಲ್ ಬರ್ತಾ ಇರೋದು ಸ್ಟ್ರಾಂಗ್ ಇಲ್ಲೇ ಕೂಡ 2, ಏನಕ್ಕೆ ಅದು ಡೆಸ್ಟಿನಿ ನಂಬರ್ ಅಥವಾ ಭಾಗ್ಯಾಂಕ. ಈ ಅನಾಲಿಸಿಸ್ ಮೇಲೆ ಈಗ ಸುಮಾರು ನಂಬರ್ಸ್ ಮಿಸ್ಸಿಂಗ್ ಇರೋದರಿಂದ ಏನಾಗುತ್ತೆ, ಆ್ಯಂಡ್ ಇಲ್ಲಿ ಪ್ರಾಬ್ಲಮ್ಸ್ಗಳು ಕಾಣಿಸುತ್ತೆ. 1-2 ಇದೆ, 3 ಬಂದ್ಬಿಟ್ಟು ಇಯರ್ ಆಫ್ ಸೆಂಚುರಿಯಿಂದ ಬರ್ತಿದೆ. 60% ತೊಗೊಂಡ್ರು ನಂಬರ್ 6 ಮಿಸ್ಸಿಂಗ್. ಕ್ರಾಸ್ ಆಗಿ ನೋಡ್ತು ಅಂದರೆ ಇದು ರಾಜಯೋಗ ಕಾಂಬಿನೇಷನ್, ಯಾರು ವೇದಿಕ್ ಹಿಡಿದು ಕಲ್ತಿದ್ರು ಅವರು. 3-1 ಏನಿದೆ, ಮಗು ಶಾರ್ಪ್. ಅದೇ ಇಲ್ಲಿ ಬಂದರೂ ಕೂಡ ಏನಾಗ್ತದೆ, ಬೇಬಿ ಶಾರ್ಪ್ ಇರುತ್ತೆ, ಅಂದರೆ ತುಂಬ ಬುದ್ಧಿವಂತೆ, ಆ ಥರ ತುಂಬ ಪಟ್ ಅಂತ. ಎಲ್ಲ ಒಂದು ಕಡೆ ಓವರ್ ಸೆನ್ಸಿಟಿವ್, ಓವರ್ ಅಗ್ರೆಷನ್, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಲ್ಲಿ ಬಂದು ಇದು. ಸೊ ಮಕ್ಕಳು ಈಗ ಇದರಂಥವು ವೀಕು, ಸ್ಮೂತು, ಸಾಫ್ಟ್, ಸೆನ್ಸಿಟಿವ್ ಆ ರೀತಿ ಇರ್ತವೆ, ಸಣ್ಣ ಈ ರೀತಿ ಇರ್ತದೆ. ಓಕೆನಾ? ಆಮೇಲೆ ಟೈಮ್ ಚೇಂಜ್ ಆಗ್ತಾ ನಿನಗೆ ಕಾಂಬಿನೇಷನ್ ಚೆನ್ನಾಗಿದೆ. ಡೇಟ್ ಆಫ್ ಬರ್ತ್ 19 ಚೆನ್ನಾಗಿದೆ. ಟ್ಯೂಸ್ಡೇ ಇರೋದು 1ಕ್ಕೆ ಅದರದೇ ರೀತಿಯಲ್ಲಿ ಜ್ಯೋತಿಷ್ಯ ಪ್ರಕಾರ ಬರಬೇಕು. ಇದನ್ನು ನಾನು ಸದ್ಯಕ್ಕೆ ನೆಗ್ಲೆಕ್ಟ್ ಮಾಡ್ತೀನಿ. ಇದು ಕಾಣಿಸ್ತು, ಇದು ನೆಗ್ಲೆಕ್ಟ್ ಮಾಡ್ತೀನಿ. ಈಗ ಇಷ್ಟೆಲ್ಲ ಸ್ಟೋರಿ ಇಷ್ಟೆಲ್ಲ ಮಾಡಿ, ಚೆಕ್ ಮಾಡಿ, ಅನಾಲಿಸಿಸ್ ಮಾಡಿ, ನಂಬರ್ಸ್ ಮಿಸ್ಸಿಂಗ್ ನೋಡಿ, ಬ್ಯಾಲೆನ್ಸಿಂಗ್ ನಂಬರ್ ನೋಡಿ, ಈಗ ಇಲ್ಲಿ ನಮಗೆ ಆಪ್ಷನ್ ಬರೋದು, ಯಾರಿಗೆ ವೇದಿಕ ಐಡಿಯಾ ಇದೆ 6-5-7 ಕಾಂಬಿನೇಷನಲ್ಲಿ ಈ ಒಂದು ನಂಬರ್ನ ಈಗ ತರಬೇಕು ನಾವು. ಆಯಿತಾ? 6, 7, 5 ಇಲ್ಲಿ ಆ ಒಂದು ನಂಬರ್ ತರ್ತೀನಿ ಅಂದರೆ ಇಲ್ಲಿ. ಬಟ್ ಇಲ್ಲಿ ಪುಣ್ಯಕ್ಕೆ 6ನೇ ನಂಬರ್ ಒಂದು ಕಡೆಯಿಂದ ಬರ್ತಾ ಇದೆ. 6ನೇ ನಂಬರ್ ತಲೆ ಬಿಸಿ ಇಲ್ಲ. ಈಗ ಮನೇಲಿ ಕರೆಯುವಂಥ ಹೆಸರನ್ನು ಏನು ನಾವು ಅಂದರೆ ಸ್ವಲ್ಪ ಕಷ್ಟ ಆಗ್ತದೆ ಹೆಸರು, ಎಲ್ಲರೂ ಅದೇ ಥರ ಕರೆಯಲ್ಲ ಅಂತ ಅಂದ್ಬಿಟ್ಟು. ಸೊ ಮನೆಯಲ್ಲಿ ಕರೆಯುವಂಥ ಹೆಸರನ್ನು ನಾವು ಇಟ್ಟಾಗ ಯಾವ ರೀತಿ ಇಡಬೇಕು ಅಂತ ಅಂದ್ಬಿಟ್ಟು ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ಬಂದು ಲಕ್ಕಿ ಆ್ಯಂಡ್ ಲಕ್ಕಿ ನ್ಯೂಟ್ರಲ್ ನಂಬರ್ ಸೆಲೆಕ್ಟ್ ಮಾಡ್ತೀರಾ. 1, 3, 5, 1, 3 ಆ್ಯಂಡ್ 5 ಇಷ್ಟರಲ್ಲಿ ಯಾವ್ದಾದ್ರು ಅಕ್ಷರಗಳನ್ನ ಸೆಲೆಕ್ಟ್ ಮಾಡ್ತೀರಾ. ಬೇಸಿಕ್ ರೂಲ್ಸ್ ಇದು, ಎಲ್ಲ ಕಡೆ ನೋಡಿರ್ತೀರ. ನಿಮ್ಮ ಲಕ್ಕಿ ನಂಬರ್ ಏನಿರುತ್ತೆ ಅದು ನಿಮ್ಮ ಸ್ಟಾರ್ಟಿಂಗ್ ಅಕ್ಷರ ಆದರೆ ಒಳ್ಳೆಯದು. ಆಯಿತಾ? 6, 3 ಇದ್ದಾಗ 6ನೇ ನಂಬರಿಂದ ಸ್ಟಾರ್ಟ್ ಮಾಡ್ತೀರಿ. ವಿ ಟೋಟಲ್ 3 ಬರ್ತಿತ್ತು, ಬೇಡ, ಎಲ್ಲ ಈ ಒಂದು ಚಾರ್ಟ್ ಮೇಲೇ ಬರೋದು. ಸರಿ ಅಲ್ವಾ? ಆ್ಯಂಡ್ ಕಲಿಸೋದ್ರಿಂದ ಸ್ವಲ್ಪ ವಿಡಿಯೋ ಸ್ಲೋ ಇರುತ್ತೆ, ಕೋಪಪ್ ಮಾಡಿ. ಹೀಗೇನಾಯಿತು,
1, 3, 5 ನೋಡಬೇಕು. ನ್ಯೂಟ್ರಲ್ ಇದೆ, 6ನೇ ನಂಬರ್ ಕೊಟ್ಟಿದ್ದೀವಿ. 2 ಮತ್ತು 7 7ನ್ನು ಗೋಲ್ಡಿಂದ ಹ್ಯಾಂಡಲ್ ಮಾಡೋಣ, ಅಂದರೆ ರೆಮಿಡಿ ಪಾರ್ಟಿಂದ. 1 ಆಯಿತು, 3 ಮತ್ತು 5 ಆಲ್ರೆಡಿ ಕರೆಯೋ ಹೆಸರನ್ನು 6 ಸೆಟ್ ಮಾಡಿದ್ದೀವಿ, 3 ಆಪ್ಷನ್ ಇಲ್ಲ. ನೆಕ್ಸ್ಟ್ ಬಂದು 5 ಡಾಕ್ಯುಮೆಂಟಲ್ಲಿರೋವಂಥದ್ದು ಎಲ್ಲ ಕಡೆ ಇರೋಂಥ ಹೆಸರನ್ನು 6ಕ್ಕೆ ಆಲ್ರೆಡಿ ಸೆಟ್ ಮಾಡಾಯಿತು. ಈಗೇನು ಮಾಡ್ತೀವಿ ನಾವು, 5ನೇ ನಂಬರ್ ಇಲ್ಲಿ ಬರ್ತೀರ. ಈಗ ಇಲ್ಲಿ ಬಂದಾಗ H, N, E ಮತ್ತು X. ಈ ಎಕ್ಸಲ್ಲಿ ಸಿಗಲ್ಲ, H and N. H ಮತ್ತು N ಇರುವಂತಹ ಹೆಸರನ್ನು ಈಗ ನಾವು ಪಾಪುಗೆ ಸೆಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಆ್ಯಂಡ್ ಯಾರು ಲಿಸ್ಟ್ ಹೇಳ್ತೀರಲ್ಲ, ಅಂದರೆ ನಿಮ್ಮದು ನೇಮ್ ಲಿಸ್ಟ್ ಇದೆಯಾ, ನೇಮ್ ಲಿಸ್ಟ್ ಅಂತಂದ್ಬಿಟ್ಟೆಲ್ಲ ಕೇಳ್ತೀರಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ. ಖಾಲಿ ಇರುತ್ತೆ. ಇಲ್ಲಿ ನಾವು ಯಾವ ಅಕ್ಷರ ಕೊಡ್ತೀವಿ, ಅಕ್ಷರಕ್ಕೆ ತಕ್ಕಂಗೆ ಕಂಪ್ಲೀಟಾಗಿ ನೋಡಿ ಒಂದಿಷ್ಟು ನಂಬರ್ಸ್ ಬರುತ್ತೆ. ನಾನು ಸ್ವಲ್ಪ ತೋರಿಸ್ತೀನಿ. ಆಲ್ಮೋಸ್ಟ್ ಒಂದು 207, 208 ಹೆಸರುಗಳು ಫ್ಯೂಚರಲ್ಲಿ ಹಂಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಇದು ಯಾವ ಸಾಫ್ಟ್ವೇರ್ ಅಂತ ಕೇಳಿಬಿಡಿ. ಈಗ ಇಲ್ಲಿ ನಾನು ನಂಬರ್ ಲಿಸ್ಟ್ ಯಾರು ಕೇಳ್ತೀರಾ, ನಾವು ನಂಬರ್ ಲಿಸ್ಟ್ ಕೊಟ್ಟಿಲ್ಲ ಅಂದರೆ ನಿಮ್ಮ ಹತ್ರ ನಂಬರೇ ಇದೆ, ಹೆಸರೇ ಇಲ್ಲ, ಇದೇ ಇಲ್ಲ. ನಮ್ಮ ಪಡ ನಾವು ಹಿಂದೇನೋ ಕೆಲಸ ಮಾಡ್ತಿರ್ತೀವಿ, ಯಾರು ಅಷ್ಟೊಂದೆಲ್ಲ ಕಂಪ್ಲೇಂಟ್ ಮಾಡಿದ್ರೆ ನಾವು ಅದು ಕೇರ್ ಮಾಡೋಕ್ಕೂ ಹೋಗಲ್ಲ. ಆ ಟೈಮಲ್ಲಿ ಏನಾಗಿರುತ್ತೆ, ಕೆಲವು ಸಲ ಎಲ್ಲೋ ಒಂದು ಕಡೆ ಮಿಸ್ ಆಗಿರುತ್ತೆ. ಇದೊಂದು ನೆನಪಿರಲಿ. ಕೊಡಲೇಬೇಕು ಅಂದರೆ ಕಾಯಬೇಕು, ಅರ್ಜೆಂಟ್ ಮಾಡಿಬಿಟ್ಟು ಸಡನ್ನಾಗಿ ಮಾಡ್ತು ಅಂದರೆ ನಿಮ್ಮ ಕೆಲಸ ನೀವೇ ಹಾಳು ಮಾಡ್ಕೊಂಡಿರ್ತೀರ, ಅದೊಂದು ನೆನಪಿರಲಿ. ಈಗ ಯಾವ ಹೆಸರನ್ನ ಕೊಡಬಹುದು ಹೆಚ್ಚಿಂದ ಬಂದಾಗ ಕರೆಯೋದು ನನಗೆ ಟೋಟಲ್ 5 ಬರಬೇಕು. ಅಲ್ಲಿ ಪಕ್ಕದಲ್ಲಿರೋಂಥ ಹೆಸರುಗಳು ನೋಡ್ತಾ ಹೋಗ್ತೀನಿ. ಈ ರೀತಿ ಹೆಸರುಗಳನ್ನ ಈಗ ಕಳಿಸಿದಾಗ ನೀವು ಪೇರೆಂಟ್ಸ್ಗಳನ್ನ ಸೆಲೆಕ್ಟ್ ಮಾಡಿ. ನಾವೇನಕ್ಕೆ ಇದು ಮಾಡ್ತಿದ್ದೀವಿ ಅಂದರೆ ಆಲ್ಮೋಸ್ಟ್ ಎಲ್ಲ ಸ್ಯಾನ್ಸ್ಕ್ರಿಟ್ ಬೇಸ್ಡ್ ನೇಮ್ ಇದು, ಎಲ್ಲ ಕೂಡ ಸ್ಯಾನ್ಸ್ಕ್ರಿಟ್ ಬೇಸ್ಡ್ ನೇಮ್. ಹಂಸವೇಣಿ ಒಂದು ಹೆಸರು ಬಂತಿಲ್ಲಿ, ಟೋಟಲ್ 5. ಹಂಸಪಾದಿಕಾ ಒಂದು ಹೆಸರು ಬಂತು, ಒಂಥರ ಚೆನ್ನಾಗಿಲ್ಲ, ಶಾರ್ಟ್ ನೇಮ್ ಬೇಕಂದರೆ ಕೆರಡೆ. ಈ ರೀತಿ ನಾವು ಸರ್ಚ್ ಮಾಡಿ ಕಳಿಸಿದಾಗ ನೀವು ನೇಮ್ನ ಫೈನಲ್ ಮಾಡ್ತೀರ. ಆಯಿತಾ? ಒಂದು ಹೆಸರು ನಾನು ಆಲ್ರೆಡಿ ನೋಡಿದ್ದೆ, ಆ್ಯಂಡ್ ಅಲ್ಲಿ ಏನಕ್ಕೆ ಇದು ಕೊಟ್ಟಿದ್ದೆ ಅಂದರೆ ಅದನ್ನು ಪುನಃ ನಾವು ಟರ್ನ್ ಮಾಡ್ಬೋದು. ಅಂಕಿತಾ ಅಂತಿರೋದನ್ನು ಬೇರೆ ಥರ ಇದು ಮಾಡ್ಬೋದು. ಬಟ್ ಸೇಮ್ ಹೆಸರುಗಳು ಬೇಡ. ಆ ಹೆಸರು ಏನಕ್ಕೆ ಕೊಟ್ಟಿದ್ದೆ ಅಂದರೆ ನಾನು ಕೂಡ ಯೂಸ್ ಮಾಡಿದ್ರೆ ಹೆಸರಲ್ವಾ, ಹಾಗಾಗಿ ಕೊಟ್ಟೆ ತೋರಿಸೋಣ ಅಂತ ಅಂದ್ಬಿಟ್ಟು ಅಷ್ಟೇ. ಬಟ್ ಆ ಹೆಸರು ಉಪಯೋಗಿಸ್ಬೇಡಿ. ನಾವೇನು ಮಾಡ್ತೀವಿ, ಈಗ ಸರ್ಚ್ ಮಾಡ್ತಾ ಹೋಗ್ತೀವಿ. ಸರ್ಚ್ ಮಾಡ್ತಾ ಹೋದಾಗ ಯಾವ ಹೆಸರುಗಳು ಚೆನ್ನಾಗಿರುತ್ತೆ ಅದನ್ನು ನಿಮ್ಗೆ ಕಳಿಸ್ತೀನಿ. ನೀವೇನು ಮಾಡ್ತೀರಾ, ನಿಮ್ಮ ನಂಬರ್ನ ನಿಮ್ಮ ಹೆಸರನ್ನು ಫೈನಲ್ ಮಾಡ್ಕೊಳ್ಳಿ. ಆ್ಯಂಡ್ ಕರೆಕ್ಟೆಡ್ ನೇಮ್ಸ್ಗಳು ಕೂಡ ಇಲ್ಲೇ ಕಾಣಿಸ್ತಾ ಇದೆ. ಆರತಿ ಅಂದಿರೋದನ್ನ ಹಾರಿತಿ, ಈ ರೀತಿ ಕರೆಕ್ಟೆಡ್ ನೇಮ್ಸ್ಗಳಿದು. ಆಮೇಲೆ SH ನಾವೆಲ್ಲ ಯೂಸ್ ಮಾಡಲ್ಲ ಈ ರೀತಿ. ಸೊ ನಾವು ಲಿಸ್ಟ್ ಕಳಿಸಿ ಅಂತಂದಾಗ ಇಷ್ಟೊತ್ತು ಕೆಲಸ ಹಿಡಿಯುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀವಿ, ನಾವು ಲಿಸ್ಟ್ಗೆ ಫೋರ್ಸ್ ಮಾಡಬೇಡಿ ಅಂತ ಹೇಳ್ತೀವಿ, ಫೋರ್ಸ್ ಮಾಡಿರ್ತೀರ. ಹಾಗಾಗಿ ಈಗ ನಾವು ಸಜೆಷನ್ಸ್ ಕೊಡಬೇಕಲ್ವ, ಸಜೆಷನ್ಸ್ ಕೊಡಬೇಕಾದ್ರೆ ನಾವು ಯಾವ ಹೆಸರನ್ನು ಕೊಡ್ತೀವಿ ಅದ್ರಲ್ಲಿ ಬರುತ್ತೆ. ಉದಾಹರಣೆಗೆ HA ಇಂದ ಬೇಕು ನನಗೆ ಅಂತ ಕೊಟ್ಟರೆ ಅದಲ್ಲಿ ಬರುತ್ತೆ ನಮಗೆ ಲಿಸ್ಟ್. ನೋಡ್ಕೊಂಡು ನಮ್ಗೆ ಯಾವ ಹೆಸರು ಬೇಕೋ ಆ ಹೆಸರನ್ನ ಸೆಲೆಕ್ಟ್ ಮಾಡ್ಕೋತೀವಿ. ಟೋಟಲ್ಲು, ಎಂಡಿಂಗಲ್ಲಿ, ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಬೇಕು ಪ್ರತಿಯೊಂದು ಕೂಡ ಇಲ್ಲೇ ಸಿಗುತ್ತೆ. ಇದನ್ನು ಹುಡುಕೋಕ್ಕೆ ಟೈಮ್ ಕೊಡಿ ಅಂತ ಹೇಳೋದು. ಮತ್ತು ಇಲ್ಲಿಂದನೇ ನಾನು ಹೆಸರುಗಳನ್ನ ಕೊಡೋದು. ಏನಕ್ಕೆ ಸ್ವಲ್ಪ ಇದು ಮೀನಿಂಗ್ ಇರೋಂಥದ್ದು ಮತ್ತು ಕರೆಕ್ಷನ್ ಆಗಿರೋಂಥದ್ದು ಇದು. ಸೊ ಹಂಸವೇಣಿ ಏನಿದೆ ಈ ಹೆಸರನ್ನ ಕೊಡ್ತಾ ಇದ್ರೆ ಹಂಸ ಅನ್ನೋ ಹೆಸರಾಗುತ್ತೆ. ಹಂಸ ಬಂದು 10 ಆಗುತ್ತೆ, ಅಲ್ಲಿಗೂ ಕೂಡ ಸರಿಯಾಗುತ್ತೆ. ಟೋಟಲ್ 6 ಆಗುತ್ತೆ, ಆಯಿತಾ? ಬಟ್ ಸೇಮ್ ಪ್ರಾಬ್ಲಮ್, 15. ಈ ರೀತಿ ಹುಡುಕಿ ಚೆಕ್ ಮಾಡಬೇಕು. ಅದಕ್ಕೋಸ್ಕರ ಟೈಮ್ ಕೊಡಿ ಅಂತ ಹೇಳ್ತಾ ಇರ್ತೀವಿ. ಸೊ ನಾವೆಲ್ಲ ಇದು ಹುಡುಕಿರೋಂಥ ಹೆಸರುಗಳು, ಹಂಸಿನಿ ಅದೆಲ್ಲನೂ ಕೂಡ ಈ ರೀತಿ ಹುಡುಕ್ಬಿಟ್ಟು ನಿಮಗೆ ಹೆಸರನ್ನು ಕಳಿಸ್ತೀನಿ, ಆಯಿತಾ? ಟೈಮ್ ಕೇಳಿದ್ವಿ ಅಂದರೆ ವರ್ಕ್ ಮಾಡಿಲ್ಲ ಅಂತಲ್ಲ, ಟೈಮ್ ಕೇಳಿದ್ವಿ ಅಂದರೆ ನೆಗ್ಲೆಕ್ಟ್ ಮಾಡ್ತಿದ್ದೀವಿ ಅಂತಲ್ಲ. ಕೆಲವು ಸಲ ಅದರ ಹೆಸರುಗಳು ಸಿಗೋಲ್ಲ, ಹೆಸರು ಹುಡುಕೋವರೆಗೂ ಟೈಮ್ ಆಗುತ್ತೆ. ಹೆಸರು ಸಿಗ್ತಿದ್ದಂಗೆ ಅಪ್ಡೇಟ್ ಮಾಡ್ತೀವಿ. ಸೊ ಯಾರ್ಯಾರು ನೇಮ್ ರಿಕ್ವೆಸ್ಟ್ ಮಾಡಿದ್ದೀರಾ, ನೇಮ್ ಅಪ್ಡೇಟ್ ಆಗ್ತಿಲ್ಲ ಅಂತ ಹೇಳ್ತಿದ್ದೀರಾ, ಯಾರು ಇದು ಮಾಡ್ತಿದ್ದೀರಾ ಅವ್ರು ನೆನ್ಪಿಟ್ಕೊಳ್ಳಿ.